ಕೃತಿ ಕೇಳಿದ ಪ್ರಶ್ನೆಯಿಂದ ಇಡೀ ಮನೆಯವರು ಜುನೂನ್ನ ಒಂಥರ ನೋಡ್ತಿದ್ರು. ಕೃತಿ ಕೇಳಿದ ಮಾತಿಗೆ ತಾನೇ ಉತ್ತರ ಕೊಡಬೇಕಂತ ಜುನೂನ್ಗೆ ಅರ್ಥ ಆಗ್ತಿರ್ಲಿಲ್ಲ. ತಾನು ಯಾವ ಮಗುವಿನ ಆರೈಕೆಗೆ ಅವಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೋ ಆ ಪುಟ್ಟ ಮಗು ಬೇರೆ ಯಾರೂ ಅಲ್ಲ, ಸ್ವತಃ ರಾಣಾನೇ ಆಗಿದ್ದಾನೆ ಎಂಬುದನ್ನು ಅವಳಿಗೆ ಹೇಗೆ ತಾನೇ ಹೇಳೋದು? ಕೃತಿ ಮತ್ತೊಮ್ಮೆ ಕೇಳಿದ್ದು, ಹೇಳಿ ಸ್ವೀಟಾರ್ಟ್ ಅವರೇ, ನಿಮ್ಮ ಪುಟ್ಟ ಮಗು ಎಲ್ಲಿದೆ? ಅದಕ್ಕೂ ಹಸಿವಾಗಿರುತ್ತಲ್ವ? ನೀವೆಲ್ಲರೂ ಕೂತು ಊಟ ಮಾಡಿ ನಾನು ಆ ಮಗುವಿಗೆ ಊಟ. ಅವಳು ಇನ್ನೂ ಮಾತಾಡ್ತಾ ಇದ್ಲು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ರಹನು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಜೋರಾಗಿ ಕಿರ್ಚೋದಕ್ಕೆ ಪ್ರಾರಂಭಿಸಿದ್ಲು. ಅಯ್ಯೋ ಸ್ವೀಟಾರ್ಟ್, ನನ್ನ ಹೊಟ್ಟೆ ನೋಯ್ತಿದೆ. ಮಿಸ್ಟರ್ ಗ್ಯಾಂಗ್ಸ್ಟರ್, ನನ್ನ ಹೊಟ್ಟೆ ತುಂಬ ನೋಯ್ತಿದೆ. ನಿಜವಾಗಿ ನನ್ನ ಹೊಟ್ಟೆ ತುಂಬ ನೋವಾಗ್ತಿದೆ. ಯಾರಾದರೂ ನನ್ನ ಬದಿಸಿ, ಯಾರಾದರೂ ನನಗೆ ಔಷಧಿ ಕೊಡಿ. ಹೀಗೆ ಹೇಳ್ತಾ ಅವಳು ಜೋರಾಗಿ ಕಿರ್ಚ್ತಾನೆ ಇದ್ಲು. ಕೃತಿಯನ್ನು ಹೊರತುಪಡಿಸಿ ಅಲ್ಲಿರೋ ಪ್ರತಿಯೊಬ್ಬರಿಗೂ ಅವಳು ಕೇವಲ ನಾಟಕ ಆಡ್ತಿದ್ದಾಳೆ ಎಂಬುದು ಚೆನ್ನಾಗಿ ಅರ್ಥ ಆಗಿತ್ತು. ಮೊದಲನೇದಾಗಿ ರಹನುಗೆ ಈ ರೀತಿ ಹೊಟ್ಟೆ ನೋವು ಬರ್ತಾನೆ ಇರಲಿಲ್ಲ. ಎರಡನೇದಾಗಿ ಒಂದು ವೇಳೆ ಹೊಟ್ಟೆ ನೋವು ಬಂದರೂ ಅವಳು ಈ ರೀತಿ ಕಿರ್ಚೋದು ಅಸಾಧ್ಯವಾಗಿತ್ತು. ಆರ್ವಿ ರಾಣನ ಕಡೆ ನೋಡ್ತಾ ಸಣ್ಣದಾಗಿ ನಕ್ ಹೇಳ್ಕೊಂಡು, ಬಾ ಕೂದಲೆಳೆಯಲು ಬಚವಾದೆ. ಜುನೂನ್ ಅವನ ಕೋಪದಿಂದ ದಿಟ್ಟಿಸಿ ನೋಡಿದ್ಲು. ಮರುಕ್ಷಣವೇ ಅವಳ ಸಂದರ್ಭದ ಲಾಭವನ್ನು ಪಡ್ಕೊಂಡು ಬೇಗನೆ ತನ್ನ ಜಾಗದಿಂದ ಎದ್ದು ರಹನು ಬಳಿ ಬಂದ್ಲು. ರಾಣನ ಮುಖದಲ್ಲಿ ರಾಕ್ಷಸನಗೂ ಮೂಡ್ತು. ಯಾಕಂದರೆ ಈ ಬಾರಿಯೂ ಕೃತಿಗೆ ಆ ಪುಟ್ಟ ಮಗು ಯಾರು, ತಾನು ಯಾರಿಗೆ ಕೇರ್ ಟೇಕರ್ ಆಗಿ ಬಂದಿದ್ದೀನಿ ಎಂಬ ಸತ್ಯ ತಿಳಿಲೇ ಇಲ್ಲ. ಜುನೂನ್ ರಹನಳನ್ನು ಸಂಭಾಳಿಸಿದ್ಲು. ಕೃತಿ ಕೂಡ ತನ್ನ ಜಾಗದಿಂದ ಎದ್ದು ರಹನ ಹತ್ರ ಬಂದು ಕೇಳಿದ್ಲು, ನೀನು ಆರಾಮಾಗಿದ್ಯಾ ರಹನು? ಅಂದರೆ ನಿನಗೆ ಯಾಕೆ ಇಷ್ಟೊಂದು ಹೊಟ್ಟೆ ನೋವು ಬರ್ತಿದೆ? ನಾನು ಈಗಲೇ ಔಷಧಿ ತರ್ತೀನಿ. ಈಗ ಹೇಳಿ ಅವಳು ತಕ್ಷಣ ಅಲ್ಲಿಂದ ಮುಂಭಾಗ ಕೊರಟಲು. ಎದುರಿಗಿರೋ ಕ್ಯಾಬಿನೆಟ್ನಲ್ಲಿ ವೈದ್ಯಕೀಯ ಪೆಟ್ಟಿಗೆ ಇದೆ ಎಂಬುದು ಅವಳಿಗೆ ಗೊತ್ತಿತ್ತು. ರಹನು ಜುನೂನ್ ಕಡೆ ನೋಡಿ ಮುಗುಳ್ನ ಕೇಳಿದ್ಲು, ಈಗ ನಿಮ್ಮನ್ನು ಬದುಕಿಸಿದ್ನಲ್ಲ, ಅದಕ್ಕೆ ನೀವು ನನಗೆ ಪಾವತಿ ಮಾಡಬೇಕಾಗತ್ತೆ ಸ್ವೀಟಾರ್ಟ್ ಅವರೇ. ಇಲ್ಲದಿದ್ದರೆ ಈ ನಾಟಕ ಇಲ್ಲೇ ಮುಗಿದು ಹೋಗುತ್ತೆ. ಜುನೂನ್ ಕೋಪದಿಂದ ಒಂದು ಸಾರಿ ರಹನನ್ನ ನೋಡಿದ್ಲು. ಆಮೇಲೆ ಮರುಕ್ಷಣ ರಾಣನ ಕಡೆ ನೋಡಿದ್ಲು. ಯಾಕಂದರೆ ಮಕ್ಕಳು ಅವಳದೇ ಆಗಿದ್ದರಿಂದ ಹುಟ್ಟತ್ಲೆ ತದ್ರೂಪ್ ಅವಳಂತೆ ಇದ್ದರು. ಅವಳ ಮುಖ ಸಿಂಡರಿಸ್ಕೊಳ್ಳೋದನ್ನು ನೋಡಿ ಆರ್ವಿ ತನ್ನ ಜಾಗದಿಂದ ಎದ್ದು ಹಿಡ್ದ, ನನ್ನ ಮುಂಜಾನೆಯ ಉಪಹಾರ ಅಂತ ಆಯಿತು ಮತ್ತು ತುಂಬ ಚೆನ್ನಾಗಿತ್ತು. ಟಿ ವಿ ಆನ್ ಮಾಡಿದ್ರೆ ಸಾಕಷ್ಟು ಮನೋರಂಜನೆ ಸಿಕ್ತು. ಹೀಗೆ ಅವನು ತಕ್ಷಣ ಅಲ್ಲಿಂದ ಒಳಗಡೆ ಹೊರಟೋದ. ಹೋಗುವಾಗ ಅವನು ಮೈ ಮುರಿತಾ ಹೋಗ್ತಿದ್ದನ್ನು ನೋಡಿ ಜುನೂನ್ಗೆ ಇನ್ನೂ ಹೆಚ್ಚಿನ ಸಿಟ್ಟು ಬಂತು. ರಾಣಾ ಕೂಡ ತನ್ನ ಜಾಗದಿಂದ ಎದ್ದು ಹಿಡ್ದ, ಕೆಲವೊಮ್ಮೆ ನಾಟಕ ಸೂಪರ್ ಹಿಟ್ ಆಗುತ್ತೆ, ಆದರೆ ಇನ್ನು ಕೆಲವೊಮ್ಮೆ ಸಂಪೂರ್ಣ ಫ್ಲಾಪ್. ನಿಮ್ಮ ಈ ನಾಟಕ ಎಷ್ಟು ದಿನ ಹಿಟ್ ಆಗಿರುತ್ತೆ ಮತ್ತು ಯಾವಾಗ ಫ್ಲಾಪ್ ಆಗುತ್ತೆ ನೋಡೋಣ. ಅವನ ಮಾತನ್ನು ಕೇಳಿ ಜುನೂನ್ ಅವನ ಕೋಪದಿಂದ ದಿಟ್ಟಿಸಿದ್ಲು. ಕೃತಿ ಫಸ್ಟ್ ಏಡ್ ಬಾಕ್ಸನ್ನು ತೆಗೆದುಕೊಂಡು ರಹನು ಬಳಿ ಬಂದ್ಲು. ಅವಳು ಆಶ್ಚರ್ಯದಿಂದ ಆ ಕಡೆ ಈ ಕಡೆ ನೋಡ್ತಿದ್ಲು. ರಾಣಾ ಮತ್ತು ಆರ್ವಿ ಇಬ್ಬರು ರಹನು ಇಂಥ ನೋವಿನಲ್ಲೂ ಬಿಟ್ಟು ಹೋದದ್ದು ಅವಳಿಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವಳು ಜುನೂನ್ ಕಡೆ ನೋಡ್ತಾ ಕೇಳಿದ್ಲು, ಮಿಸ್ಟರ್ XYZ ಮತ್ತು ಮಿಸ್ಟರ್ ಗ್ಯಾಂಗ್ಸ್ಟರ್ ಎಲ್ಲಿ ಹೋದರು? ಕೃತಿ ಮಾತಿಗೆ ಜುನೂನ್ ಏನಾದರೂ ಉತ್ತರ ಕೊಡೋ ಮುನ್ನವೇ ರಹನು ತಕ್ಷಣ ತನ್ನ ಹೊಟ್ಟೆ ಮೇಲಿಂದ ಕೈ ತೆಗೆದು ಹೇಳಿದ್ಲು, ಅದು ವಾಸ್ತವವಾಗಿ ಏನಪ್ಪ ಅಂದರೆ ಅವರಿಬ್ಬರು ನನಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗಿದ್ದಾರೆ ನೋಡು. ಅವ್ರ ಪ್ರಾರ್ಥನೆ ಇಷ್ಟು ವೇಗವಾಗಿ ಕೆಲಸ ಮಾಡಿದೆ ಅಂದರೆ ತಕ್ಷಣ ನನ್ನ ಹೊಟ್ಟೆ ನೋವು ಪೂರ್ತಿಯಾಗಿ ವಾಸಿ ಆಗೋಯ್ತು. ಕೃತಿ ಆಶ್ಚರ್ಯದಿಂದ ಅವಳನ್ನೇ ನೋಡಿದ್ಲು. ಅವಳಿಗೆ ಪೂರ್ತಿ ಮಾಮೂಲಿ ಆಗಿರೋದನ್ನು ಕಂಡವಳಿಗೆ ನಿಜಕ್ಕೂ ಆಘಾತ ಆಯಿತು. ಇಷ್ಟೊಂದು ಬೇಗ ಹೊಟ್ಟೆ ನೋವು ಹೇಗೆ ವಾಸಿ ಆಗೋದಕ್ಕೆ ಸಾಧ್ಯ? ಅವಳು ಆಶ್ಚರ್ಯದಿಂದ ಕೇಳಿದ್ಲು, ನಿಮ್ಮ ಹೊಟ್ಟೆ ನೋವು ನಿಜವಾಗಿ ವಾಸಿ ಆಯಿತಾ? ಅವ್ರ ಪ್ರಾರ್ಥನೆಗೆ ಇಷ್ಟೊಂದು ಶಕ್ತಿ ಇದೆಯಾ? ರಹನುನ ಕೇಳಿದ್ಲು. ಶಕ್ತಿ ಬಗ್ಗೆ ಅಂತೂ ಮಾತಾಡಲೇಬೇಡ. ಅವರಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದರೆ ಅವ್ರ ಕಣ್ಣುಗಳಿಂದಲೇ ಮನುಷ್ಯನಿಗೆ ಶಸ್ತ್ರಚಿಕಿತ್ಸೆ ಮಾಡಿಬಿಡ್ತಾರೆ. ಯಾವತ್ತು ನಿನ್ನ ಕಣ್ಣುಗಳಿಂದ ಅದನ್ನು ನೋಡ್ತೀಯೋ ಆವತ್ತು ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಕೃತಿ ಬಾಯಿ ಮುಚ್ಕೊಂಡು ಅವಳನ್ನೇ ನೋಡ್ತಾ ನಿಂತಳು. ಈಗ ರಹನು ತನ್ನ ಕೈಯನ್ನು ಜುನೂನ್ ಕೈ ಮೇಲಿಟ್ಟು ಒಂಥರ ವಿಚಿತ್ರವಾಗಿ ನಕ್ಕೆ ಹೇಳಿದ್ಲು, ನೀವು ನನ್ನ ಜೊತೆ ಬರ್ತೀರಾ ಸ್ವೀಟಾರ್ಟ್ ಅವರೇ? ಅದೇನಪ್ಪ ಅಂದರೆ ನನ್ನ ಹೊಟ್ಟೆ ನೋವೇನೋ ವಾಸಿ ಆಯಿತು, ಆದರೆ ನಿಮ್ಮನ್ನು ಸ್ವಲ್ಪ ಪ್ರೀತಿ ಮಾಡೋ ಮನಸ್ಸಾಗ್ತಿದೆ. ಬನ್ನಿ ಕೊನೆಗೆ ಹೋಗೋಣ. ಸ್ವಲ್ಪ ಪ್ರೀತಿ ನಾನು ನಿಮಗೆ ಕೊಡ್ತೀನಿ, ಸ್ವಲ್ಪ ಪ್ರೀತಿ ನೀವು ನನಗೆ ಕೊಡಿ. ಹೀಗೆ ಹೇಳುವಾಗ ಅವಳ ಮುಖದಲ್ಲಿ ತುಂಬ ತಮಾಷೆಯಾದ ಹಾವಭಾವಗಳಿದ್ದವು. ಇತ್ತ ಕೃತಿಗಂತೂ ತಲೆ ಗಿರ್ರ ಅಂದ್ಬಿಡ್ತು. ಇಲ್ಲಿ ಅವಳಿಗೆ ಹುಡುಗ ಮತ್ತು ಹುಡುಗಿ ಸಂಬಂಧವೇ ಅರ್ಥ ಆಗ್ತಿರ್ಲಿಲ್ಲ. ಈಗ ನೋಡಿದ್ರೆ ಇನ್ನೂ ದೊಡ್ಡ ಅನಾಹುತ ಕಣ್ಣೆದುರೇ ಕಾಣಿಸ್ತಿದೆ ಪಾಪ. ಯಾಕಂದರೆ ಹುಡುಗಿಯರೇ ತಮಗೆ ತಾವೇ ಪ್ರೀತಿ ಹಂಚ್ಕೊಳ್ಳಲು ಹುಟ್ಟಿದಾರಲ್ಲ. ಅವಳ ಮುಖದ ಹಾವಭಾವ ನೋಡಿ ಜುನೂನ್ ಒಂದು ಕಡೆ ನಗು ಬರ್ತಿದ್ರೆ ಇನ್ನೊಂದು ಕಡೆ ರಹನು ವರ್ತನೆ ಕೋಪ ಬರ್ತಿತ್ತು. ಅವಳು ರಹನು ಕೈಯನ್ನು ಗಟ್ಟಿಯಾಗಿ ಹಿಡಿದು ಮರುಕ್ಷಣ ಅವಳನ್ನ ಎಳಿತಾ ಒಳಗಿನ ಕೋಣೆಗೆ ಕರ್ಕೊಂಡು ಹೊರಟೋದ್ಲು. ಅವರಿಬ್ಬರು ಹೋದ ನಂತರ ಕೃತಿ ತನಗೆ ತಾನೇ ಅಂದ್ಕೊಂಡ್ಲು, ನಾನು ಎಲ್ಲಾದರೂ ಹುಚ್ಚರು ಮನೆಗೆ ಬಂದುಬಿಟ್ಟಿದ್ದೀನಾ? ಅವ್ರ ಜೊತೆ ಇದ್ದು ನನಗೂ ಎಲ್ಲಾದರೂ ಹುಚ್ಚಿಡಿದು ಬಿಡುತ್ತಾ? ಪುಟ್ಟ ಮಗು ಅಂತೂ ಎಲ್ಲೂ ಕಾಣಿಸ್ತಿಲ್ಲ, ಆದರೆ ಈ ದೊಡ್ಡವರೇ ಬೇರೆ ಮಟ್ಟದ ಹುಚ್ಚರಾಗ್ತಿದ್ದಾರೆ. ಹೇ ದೇವ್ರೇ, ನಾನು ಎಲ್ಲಿ ಬಂದು ಸಿಕ್ಕಾಕೊಂಡೆ? ಅದರಲ್ಲೂ ಇಲ್ಲಿಂದ ಹೊರಗೆ ಹೋಗುವಂತೆಯೇ ಇಲ್ಲ. ಯಾಕಂದರೆ ಮಿಸ್ಟರ್ XYZ ಹೆದರಿಸಿದ್ದಾನೆ. ಒಂದು ವೇಳೆ ಹೊರಗೆ ಹೋದರೆ ಹೀಗೆ ಹೇಳ್ತಾ ಅವಳು ಸುಮ್ಮನಾಗ್ಬಿಟ್ಲು.
ಮತ್ತೊಂದೆಡೆ ರಹನು ಈಗ ಜುನೂನ್ ಜೊತೆ ತನ್ನ ಕೋಣೆಯಲ್ಲಿದ್ಲು. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಳ್ತಿದ್ರು. ಜುನೂನ್ ಅವಳಿಗೆ ಕೇಳಿದ್ಲು, ಹೇಳು, ನಿನಗೆ ಏನು ಬೇಕು? ರಹನು ಎದುರಿಗೆ ಹೋಗಿ ಮಂಚದ ಮೇಲೆ ಕೂತು ಹೇಳಿದ್ಲು, ಹೆಚ್ಚೇನು ಬೇಡ, ಇಲ್ಲಿನ ಒಂದು ಒಳ್ಳೆ ಕಾಲೇಜಿನಲ್ಲಿ ನನಗೆ ಪ್ರವೇಶ ಬೇಕು. ಜುನೂನ್ ಆಶ್ಚರ್ಯದಿಂದ ಕಣ್ಣು ಅಗಲ ಮಾಡಿ ಕೇಳಿದ್ಲು, ನಿನಗೇನಾದರೂ ಹುಚ್ಚು ಹಿಡಿದಿದ್ಯಾ? ನೀನು ಕಾಲೇಜಿಗೆ ಸೇರ್ಬೇಕಂತ ಅಂದ್ಕೊಂಡಿದ್ಯಾ? ನೀನು ಕಾಲೇಜಿಗೆ ಸೇರಿದ್ರೆ ಏನಾಗುತ್ತೆ ಎಂಬುದು ನಿನಗೆ ಗೊತ್ತಿದೆಯಾ? ಇದು ದುಬೈ ಅಥವಾ ನ್ಯೂಯಾರ್ಕ್ ಅಲ್ಲ, ನೀನು ನಿನ್ನಿಷ್ಟದಂತೆ ಯಾವ ಕಾಲೇಜಿಗಾದರೂ ಸೇರೋದಕ್ಕೆ. ಇದು ಭಾರತ. ಅಲ್ಲಿ ನಿನ್ನ ತಂದೆ ಮತ್ತು ಅಣ್ಣನ ಸ್ನೇಹಿತರಿಗಿಂತ ಶತ್ರುಗಳೇ ಹೆಚ್ಚಾಗಿದ್ದಾರೆ. ನೀನು ಕಾಲೇಜಿಗೆ ಹೋದರೆ ನಿನ್ನ ಜೊತೆ ಎಷ್ಟು ಭದ್ರತೆ ಹೋಗಬೇಕಾಗುತ್ತೆ ಗೊತ್ತಾ? ಅದಾದಮೇಲೆ ನೀನು ಓದಾಗಿರಲಿ, ಕಾಲೇಜಿನಲ್ಲಿ ಉಳಿದ ವಿದ್ಯಾರ್ಥಿಗಳು ಓದು ಕೂಡ ನಿಂತು ಹೋಗುತ್ತೆ. ರಹನು ತಕ್ಷಣ ಹೇಳಿದ್ಲು, ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಕಾಲೇಜ್ನಲ್ಲಿ ಪ್ರವೇಶ ಬೇಕೇ ಬೇಕಷ್ಟೆ. ಅದು ನೀವು ಹೇಗೆ ಕೊಡಿಸ್ತೀರೋ ಅದು ನಿಮಗೆ ಬಿಟ್ಟದ್ದು. ಜುನೂನ್ ಬೇಗನೆ ಹೇಳಿದ್ಲು, ಒಂದು ಕೆಲಸ ಮಾಡು, 3-4 ಕೋಟಿ ರೂಪಾಯಿ ತಗೋ ಮತ್ತು ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ಬಿಡು. ರಹನು ಕೂಡ ಗದರಿಸ್ತಾ ಹೇಳಿದ್ಲು, 3 ಮತ್ತು 4 ಸೇರಿ 7 ಕೋಟಿ. ಬೇಕಾದರೆ ನೀವೇ ನನ್ನಿಂದ ತಗೊಳ್ಳಿ ಮತ್ತು ನನ್ನ ಕಾಲೇಜ್ನಲ್ಲಿ ಪ್ರವೇಶ ಕೊಡಿಸಿ. ಹಣಕ್ಕೆ ಹಣವೂ ಸಿಗುತ್ತೆ ಮತ್ತು ಈ ಪುಟ್ಟ ಮಗುವಿನ ಸಮಸ್ಯೆಯನ್ನು ನೀವು ನಿಮ್ಮ ಕೊರಳಿಗೆ ಹಾಕ್ಕೊಂಡಿದ್ದೀರಲ್ಲ, ಅದರಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ. ಜುನೂನ್ ಆ ಥರದಿಂದ ಕೇಳಿದ್ಲು, ಅದು ಹೇಗೆ? ರಹನು ಯೋಚಿಸ್ತಾ ಹೇಳಿದ್ಲು, ನಾವು ಹೇಳೋಣ, ನಾನು ಪುಟ್ಟ ಮಗುವನ್ನು ಕರ್ಕೊಂಡು ಕಾಲೇಜಿಗೆ ಹೋಗಿದ್ದೆ ಮತ್ತು ಅಲ್ಲಿ ನಮ್ಮ ಪುಟ್ಟ ಮಗುವನ್ನು ಯಾರೋ ಅಪಹರಣ ಮಾಡಿಬಿಟ್ರು ಅಂತ. ಆಗ ಮಗುವೂ ಇರೋದಿಲ್ಲ, ಈ ನಾಟಕವೂ ಇರೋದಿಲ್ಲ. ಜುನೂನ್ ಅವಳನ್ನ ಕೋಪದಿಂದ ದಿಟ್ಟಿಸಿದ್ಲು. ಆರ್ವಿಯ ಮಗಳಿಂದ ಅವಳಿಗೆ ಇಂಥ ಉತ್ತರದ ನಿರೀಕ್ಷೆ ಇರಲಿಲ್ಲ. ಅವಳು ತಕ್ಷಣ ಹೇಳಿದ್ಲು, ಬುದ್ಧಿ ಕೆಲಸ ಮಾಡ್ತಿದ್ದಾಗ ಅದನ್ನು ಜಾಸ್ತಿ ಉಪಯೋಗಿಸ್ಬಾರ್ದು. ನಿನ್ನ ಪ್ರವೇಶದ ವಿಷಯದ ಬಗ್ಗೆ ನಾನು ನಿನ್ನ ತಂದೆ ಹತ್ರ ಮಾತಾಡ್ತೀನಿ, ಅವ್ರು ಒಪ್ಪಿದ್ರೆ ಸರಿ, ಇಲ್ದಿದ್ರೆ ನಂದೇನು ಜವಾಬ್ದಾರಿ ಇಲ್ಲ. ರಹನು ತನ್ನ ಜಾಗದಿಂದ ಎದ್ದು ಹೇಳಿದ್ಲು, ಹಾಗಾದರೆ ಸರಿ, ನಾನು ಈಗಲೇ ಹೋಗಿ ಕೃತಿ ತಾನೇ ಆ ಹುಡುಗಿಯ ಹೆಸರು? ಹೌದು, ಅವಳಿಗೆ ಹೇಳ್ಬಿಡ್ತೀನಿ, ಇಲ್ಲಿ ಯಾವುದೇ ಪುಟ್ಟ ಮಗು ಇಲ್ಲ, ಇಲ್ಲಿ ಯಾರು ಸ್ವೀಟ್ ಆರ್ಟ್ ಇದ್ದಾರೋ ನಾವೆಲ್ಲರೂ ಅವರ ಸಣ್ಣ ಮಕ್ಕಳಾಗಿದ್ದೀವಿ. ಅವ್ರ ಕೃತಿಯನ್ನು ಇಲ್ಲಿ ಯಾಕೆ ತಡೆದಿಟ್ಟಿದ್ದಾರೆ ಅಂದರೆ ಅವಳನ್ನ ತಮ್ಮ ಚಿಕ್ಕ ಮಗುವಿಗಲ್ಲ, ಬದಲಿಗೆ ತಮ್ಮ ಸೋಮಾರಿ ಮಗನಿಗೆ ಜೋಡಿ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಅವ್ರ ಮಗ ಯಾರು ಪ್ರೀತಿ ಅನ್ನೋ ಹೆಸರನ್ನೇ ಕೇಳೋದಕ್ಕೆ ಇಷ್ಟಪಡೋದಿಲ್ವೋ ಅವನ ಹೃದಯದಲ್ಲಿ ಪ್ರೀತಿ ಗಂಟೆ ಬಾರಿಸೋದಕ್ಕೆ ಇವಳನ್ನ ಕರ್ಕೊಂಬಂದಿದ್ದಾರೆ ಅಂತ ಹೇಳೇ ಬಿಡ್ತೀನಿ. ಅವಳ ಮಾತಿನ ಕೇಳಿ ಜುನೂನ್ ಕಣ್ಗಳು ದೊಡ್ಡದಾದವು ಮತ್ತು ಅವಳ ಬಾಯಿ ತೆರೆದೇ ಉಳಿಯಿತು. ರಹನು ಅವಳ ಮುಖದ ಹಾವಭಾವ ನೋಡಿ ಬೇಗನೆ ಹೇಳಿದ್ಲು, ನೋಡಿದ್ರಾ ನನ್ನ ಭಾಷೆ ಎಷ್ಟು ಕೆಟ್ಟು ಹೋಗಿದೆ, ನಾನು ಎಷ್ಟು ಹಳಿಯವ್ರ ಥರ ಮಾತಾಡ್ತಿದ್ದೀನಿ. ಅದಕ್ಕೆ ಹೇಳ್ತಿರೋದು ಸ್ವೀಟಾರ್ಟ್, ನನ್ನ ಕಾಲೇಜ್ ಸೇರಿಸ್ಬಿಡಿ. 4 ಅಕ್ಷರ ಓದ್ಕೊಂಡ್ರೆ ಬಹುಶಃ ನನ್ನ ಮದುವೆ ಯಾವುದಾದ್ರೂ ಒಳ್ಳೆ ಮನೆಯಲ್ಲಿ ಆಗಬಹುದು. ಹೀಗೆ ಹೇಳ್ತಾ ಅವಳು ತುಂಬ ಮುಗ್ಧತೆಯಿಂದ ತನ್ನ ಕೈಯನ್ನು ಹಣೆ ಮೇಲೆ ಇಟ್ಕೊಂಡು ಅಲ್ಲಿಂದ ತಕ್ಷಣ ಹೊರಟೋದ್ಲು. ಅವಳ ನಾಟಕ ನೋಡಿ ಜುನೂನ್ ಕೆಲವು ಕ್ಷಣ ಅವಳನ್ನೇ ನೋಡ್ತಾ ನಿಂತಳು. ಆಮೇಲೆ ಅವಳಿಗೂ ನಗು ಬಂದ್ಬಿಡ್ತು. ಈಗ ಅವಳ ಮುಂದೆ ಒಂದಲ್ಲ 2 ಸಮಸ್ಯೆಗಳಿದ್ವು. ಒಂದು, ರಹನುವನ್ನ ಕಾಲೇಜ್ ಸೇರಿಸೋದು, ಇನ್ನೊಂದು ಕೃತಿ ಮುಂದೆ ಸತ್ಯ ಬರ್ದಂತೆ ತಡೆಯೋದು. ಇಲ್ದಿದ್ರೆ ಅವಳ ಹೃದಯ ನಿಜವಾಗಿ ಒಡೆದು ಹೋಗ್ತಿತ್ತು. ಆದರೆ ಅವಳು ಆರ್ವಿ ಹೆಂಡತಿ ಅಲ್ವೇ, ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ದಿದ್ರೆ ಹೇಗೆ? ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ, ಅದರ ಜೊತೆ ಲಾಭವೂ ಆಗುತ್ತೆ. ಈಗೇನೋ ಯೋಚಿಸ್ತಾ ಅವಳ ಮುಖದಲ್ಲಿ ಒಂದು ದೀರ್ಘವಾದ ನಗು ಮೂಡ್ತು. ಯಾಕಂದರೆ ತಾನೀಗ ಏನು ಮಾಡಬೇಕೆಂಬುದು ಅವಳಿಗೆ ಅರ್ಥ ಆಗಿತ್ತು. ಇನ್ನೊಂದೆಡೆ ಆರ್ವಿ ಈ ಸಮಯದಲ್ಲಿ ಫೋನಲ್ಲಿ ಯಾರೊಂದಿಗೂ ಮಾತಾಡ್ತಿದ್ದ ಮತ್ತು ಮಾತಾಡ್ತಾ ಹೇಳ್ತಿದ್ದ, ನಾನು ರಾಣನನ್ನ ಪಾಠಕ್ಕೆ ಖಂಡಿತವಾಗಿಯೂ ಕಳಿಸ್ತೇನೆ. ಜುನೂನ್ ಪಾರ್ಟಿಯ ವಿಷಯ ಕೇಳಿದಾಗ ಅವಳಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಆರ್ವಿ ಫೋನ್ ಕರೆಯನ್ನು ಕಡಿತಗೊಳಿಸಿದ ತಕ್ಷಣ ಜುನೂನ್ ಕೇಳಿದ್ಲು, ಏನಾಯಿತು, ಯಾರ ಜೊತೆ ಮಾತಾಡ್ತಿದ್ದೀರಿ? ಆರ್ವಿ ಅವಳ ಕಡೆ ನೋಡ್ತಾ ಹೇಳ್ದ, ಏನಿಲ್ಲ, ಇಂದು ಮಿಸ್ಟರ್ ಕೊಠಾರ್ ಅವರ ಮನೆಯಲ್ಲಿ ಪಾರ್ಟಿ ಇದೆ, ಅದಕ್ಕೆ ಅವರು ವಿಶೇಷವಾಗಿ ಆಹ್ವಾನಿಸ್ತಿದ್ರು. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ರಾಣನ್ನ ಕಳಿಸೋಣ ಅಂತ ಯೋಚಿಸ್ತಿದ್ದೆ. ಜುನೂನ್ ತಕ್ಷಣ ಹೇಳಿದ್ಲು, ಕೇವಲ ರಾಣನ್ನ ಮಾತ್ರ ಯಾಕೆ, ಜೊತೆ ಕೃತಿಯನ್ನು ಕಳಿಸೋಣ ಅಲ್ವಾ? ಅವಳ ಮಾತನ್ನು ಕೇಳಿ ಆರ್ವಿ ಅವಳನ್ನ ವಿಚಿತ್ರವಾಗಿ ನೋಡ್ತಾ ಹೇಳ್ದ, ನೀನು ಸ್ವಲ್ಪ ಜಾಸ್ತಿ ಆತರ ಪಡ್ತಿದ್ಯಾ ಅನ್ನಿಸ್ತಿಲ್ವಾ? ಎಲ್ಲಾದರೂ ನೀನು ಯಾವ 2 ಹೃದಯಗಳನ್ನ ಹತ್ರ ತರೋದಕ್ಕೆ ಪ್ರಯತ್ನಿಸ್ತಿದ್ಯೋ? ನಿನ್ನ ಮಗ ನಿನ್ನ ಯೋಜನೆಯನ್ನು ಹಾಳು ಮಾಡೋದು ಮಾತ್ರ ಅಲ್ಲದೆ ಕೃತಿಗೂ ಬೇಸರ ಉಂಟು ಮಾಡಿಬಿಡಬಹುದು. ಜುನೂನ್ ಬೇಗನೆ ಹೇಳಿದ್ಲು, ಹಾಗೇನಾಗೋದಿಲ್ಲ, ನೀವು ಹೇಗಾದರೂ ಮಾಡಿ ಕೃತಿಯನ್ನು ಅವನ ಜೊತೆ ಪಾಠಕ್ಕೆ ಕಳಿಸಿ. ಒಂದು ವೇಳೆ ನೀವು ಕೇಳಿದ್ರೆ ನಾನು ನಿಮಗೊಂದು ಉಪಾಯ ನೀಡಲಾ? ಅವಳ ಮಾತನ್ನು ಕೇಳಿ ಆರ್ವಿ ಈಗ ಇನ್ನೂ ವಿಚಿತ್ರವಾದ ದೃಷ್ಟಿಯಿಂದ ಅವಳನ್ನ ನೋಡ್ತಿದ್ದ. ಜುನೂನ್ ಅವನಿಗೆ ಯಾವ ಉಪಾಯ ತಾನೇ ಕೊಡಬಲ್ಲಳು? ಅವನು ಸನ್ನೆ ಮೂಲಕ ಕೇಳಿದಾಗ ಜುನೂನ್ ತನ್ನ ಮನಸ್ಸಿನಲ್ಲಿ ಇಡೀ ಯೋಜನೆಯನ್ನು ಅವನ ಮುಂದೆ ಬಿಚ್ಚಿಟ್ಲು. ಅದನ್ನು ಕೇಳಿ ಆರ್ವಿ ಯಾವುದೋ ಯೋಚನೆಯಲ್ಲಿ ಮುಳುಗು ಹೋದ. ಸಂಜೆ ಸುಮಾರು ರಾತ್ರಿ 9 ಗಂಟೆ ಆಗಿತ್ತು. ರಾಣ ತನ್ನ ಕೋಣೆಯಲ್ಲಿ ಸಿದ್ಧವಾಗ್ತಿದ್ದ. ಯಾಕಂದರೆ ಆರ್ವಿ ಅವನಿಗೆ ಪಾಠಕ್ಕೆ ಹೋಗೋದಕ್ಕೆ ಹೇಳಿದ್ದ. ಆದರೆ ಅವನಿಗೆ ಆ ಪಾಠಕ್ಕೆ ಹೋಗೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇತ್ತು. ಅವನು ಕೇವಲ ಆ ಕೆಲಸವನ್ನು ಪೂರೈಸೋದಕ್ಕೆ ಆ ಪಾಠಕ್ಕೆ ಹೋಗ್ತಿದ್ದ. ಸಿದ್ಧವಾಗಿ ಅವನು ಕೆಳಗಿನ ಹಾಲಿಗೆ ಬಂದ ಮತ್ತು ಮನೆಯಿಂದ ಹೊರಗೆ ಹೋಗೋದಕ್ಕೆ ತೊಡಗ್ದ. ಅದರ ತಕ್ಷಣ ಹಿಂದಿನಿಂದ ರಹನುಳ ಧ್ವನಿ ಕೇಳಿಸ್ತು,
ಒಬ್ಬರೇ ಪಾರ್ಟಿಗೆ ಹೋಗ್ತಿದ್ದೀರಿ, ನಮ್ಮನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ರಹನು ಮಾತನ್ನು ಕೇಳಿ ರಾಣಾ ತಿರುಗಿ ಅವಳ ಕಡೆ ನೋಡ್ದ. ಆದರೆ ರಹನುಗಿಂತ ಮುಂಚೆ ಅವನ ದೃಷ್ಟಿ ಕೃತಿ ಮೇಲೆ ಬಿತ್ತು. ಅವಳು ಈ ಸಮಯದಲ್ಲಿ ಕಪ್ಪು ಬಣ್ಣದ ಸೀರೆಯನ್ನು ಉಟ್ಕೊಂಡಿದ್ಲು. ಅದರಲ್ಲಿ ಅವಳು ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಿದ್ಲು. ಅವಳು ನೋಡಿದ ತಕ್ಷಣ ರಾಣನ ಹೃದಯ ಒಂದು ಕ್ಷಣ ಜೋರಾಗಿ ಬಡ್ಕೊಂಡ್ಬಿಡ್ತು. ಇದು ಕೃತಿ ತನ್ನ ಮುಖವನ್ನು ಸ್ವಲ್ಪ ತಗ್ಗಿಸ್ಕೊಂಡು ಕೇವಲ ತನ್ನ ಕೆನ್ನೆ ಮೇಲೆ ಬಂದಿದ್ದ ಕೂದಲನ್ನ ಕಿವಿ ಹಿಂದೆ ಸರಿಸ್ತಿದ್ಲು. ಅವಳ ಸ್ವಂತ ಹೃದಯ ಬಡಿತವು ಈ ಸಮಯದಲ್ಲಿ ವೇಗವಾಗಿ ಹೆಚ್ಚಾಗಿತ್ತು. ರಾಣಾ ತಿರುಗಿ ಹಿಂದಕ್ಕೆ ನೋಡಿದ ತಕ್ಷಣ ಅವನ ಕಣ್ಣುಗಳು ದೊಡ್ಡದಾದವು. ಎದುರಿ ಕೃತಿ ಮತ್ತು ರಹನು ಇಬ್ಬರು ನಿಂತಿದ್ರು. ಮತ್ತು ಕೃತಿ ಕಪ್ಪು ಸೀರೆ ಉಟ್ಟಿದ್ಲು. ಅದರಲ್ಲಿ ಅವಳು ತುಂಬ ಕಂಗೊಳಿಸ್ತಿದ್ಲು. ಆ ಸೀರೆ ಅವಳಿಗೆ ಒಂದು ಆಕರ್ಷಕ ನೋಟವನ್ನು ನೀಡ್ತಿತ್ತು. ಇದುವರೆಗೆ ರಾಣಾ ಅವಳನ್ನ ಯಾವಾಗಲೂ ಮಾಮೂಲಿ ಉಡುಪಿನಲ್ಲೇ ನೋಡಿದಾದರೆ ಇಂದು ಅವಳು ದೇವತೆಯೆಂದು ಕಾಣಿಸ್ತಿದ್ಲು. ಅವಳು ಹೆಗಲ ಮೇಲೆ ಹರಡಿದ ಕೂದಲು, ಮುಖದ ಮೇಲೆ ಹಗುರವಾದ ಮೇಕಪ್ ಮತ್ತು ತಗ್ಗಿದ ಕಣ್ಣು. ಅವಳ ನೋಡಿ ರಾಣಾ ಕೆಲವು ಕ್ಷಣ ಅವಳನ್ನೇ ನೋಡ್ತಾ ನಿಂತುಬಿಟ್ಟ. ರಹನು ಅವನು ಮೈಮರ್ತಿರೋದು ನೋಡಿ ನಕ್ಕು ಹೇಳಿದ್ಲು, ಏನಾಯಿತು, ಹಾಗೇನು ನೋಡ್ತಿದ್ದೀರಿ, ಮುಂಚೆ ಎಂದು ನನ್ನ ನೋಡಿಲ್ವಾ? ಅವಳ ಮಾತನ್ನು ಕೇಳಿ ರಾಣಾ ತಕ್ಷಣ ಎಚ್ಚರಗೊಂಡ. ಅವನು ನೋಡ್ತಿದ್ದದ್ದು ಕೃತಿ ಕಡೆ, ಆದರೆ ಮಾತಾಡ್ತಿದ್ದದ್ದು ರಹನು. ಕೃತಿ ಬದಲಾಗಿ ರಹನು ಮಾತಾಡ್ತಿರುವಂತೆ ಭಾಸವಾಗ್ತಿತ್ತು. ಕೃತಿ ಕಣ್ಣೆತ್ತಿ ರಾಣನ ಕಡೆ ನೋಡಿದಾಗ ಅವಳು ಕೂಡ ಒಂದು ಕ್ಷಣ ಅವನ್ನೇ ನೋಡ್ತಾ ನಿಂತಳು. ಯಾಕಂದರೆ ರಾಣಾ ಕೂಡ ಇದುವರೆಗೆ ಅವಳಿಗೆ ಮಾಮೂಲಿ ಬಟ್ಟೆಯಲ್ಲಿ ಕಾಣಿಸ್ತಿದ್ದ. ಅವಳು ರಾಣನ ಕಾರಿಗೆ ಡಿಕ್ಕಿ ಹೊಡೆದ ದಿನ ಅವಳಿಗೆ ಪ್ರಜ್ಞೆಯೇ ಇರಲಿಲ್ಲ. ಮತ್ತು ಮರುದಿನ ಅವಳು ಅವನನ್ನು ನೋಡಿದಾಗ ಅವನು ಕೇವಲ ಶರ್ಟ್ ಮತ್ತು ಲೋವರ್ ಬಟ್ಟೆಗಳಲ್ಲಿದ್ದ. ಅದು ಹೆಚ್ಚಂದರೆ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಧರಿಸಿದ್ದ. ಆದರೆ ಇಂದು ಅವನು ಸೂಟ್ ಧರಿಸಿದ್ದ. ಅದರಲ್ಲಿ ಅವನು ಅತ್ಯಂತ ಸುಂದರವಾಗಿ ಕಾಣಿಸ್ತಿದ್ದ. ಕೃತಿ ಮತ್ತು ರಾಣಾ ಒಬ್ರನ್ನೊಬ್ರು ನೋಡ್ಕೊಳ್ತಿರೋದನ್ನು ಕಂಡು ಅಲ್ಲೇ ಎದುರು ನಿಂತಿದ್ದ ಜುನೂನ್ ಆರ್ವಿ ಹೆಗಲಿಗೆ ತನ್ನ ಹೆಗಲನ್ನು ಮುಟ್ಟಿಸಿ ಹೇಳಿದ್ಲು, ನಾನು ಯಾವುದೇ ಆತರ ಪಡ್ತಿಲ್ಲ. ನಾನು ಕೇವಲ 2 ತವಕಿಸ್ತಿರೋ ಹೃದಯಗಳನ್ನ ಒಂದಾಗಿಸೋದಕ್ಕೆ ಪ್ರಯತ್ನಿಸ್ತಿದ್ದೀನಿ. ಇವರು ಈಗಾಗಲೇ ಒಬ್ರಿಗೊಬ್ರು ಮನ ಸೋತಿದ್ದಾರೆ ಮಿಸ್ಟರ್ ಗ್ಯಾಂಗ್ಸ್ಟರ್. ಹೀಗೆ ಹೇಳ್ತಾ ಅವಳು ನಕ್ಕದ್ಲು. ಆರ್ವಿ ಅವಳ ಕಡೆ ನೋಡಿ ಹೇಳ್ದ, ಆದರೆ ನಿನಗೆ ಅನಿಸ್ತಿದೆಯಾ ಸ್ವೀಟ್ ಆರ್ಟ್, ಇದು ಸರಿಯಾಗಿರುತ್ತೆ ಅಂತ? ನಿಂಗೆ ಗೊತ್ತಲ್ವೇ ರಾಣಾ ಪ್ರೀತಿ ಪ್ರೇಮದಂಥ ವಿಷಯಗಳಿಂದ ದೂರ ಇರ್ತಾನೆ ಅಂತ. ಅವನು ನಿನ್ನನ್ನು ಪ್ರೀತಿಸ್ತಾನೆ, ರಹುನನ್ನು ಪ್ರೀತಿಸ್ತಾನೆ, ನನ್ನನ್ನು ಪ್ರೀತಿಸ್ತಾನೆ. ಆದರೆ ಇದನ್ನು ಹೊರತುಪಡಿಸಿ ಅವನು ತನ್ನ ಜೀವನದಲ್ಲಿ ಯಾರಿಗೂ ಯಾವುದೇ ಪ್ರಾಮುಖ್ಯತೆ ನೀಡಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೃತಿ, ಒಂದು ವೇಳೆ ಅವನು ಈ ಸಂಬಂಧಕ್ಕೆ ಸಿದ್ಧನಾಗಿದ್ದರೆ ಮತ್ತು ನಾವು ಬಲವಂತವಾಗಿ ಅವನ ಮೇಲೆ ಈ ಸಂಬಂಧವನ್ನು ಹೇರಿದರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ ಸ್ವೀಟ್ ಆರ್ಟ್. ಅವನ ಮಾತು ಕೇಳಿ ಜುನೂನ್ ಬೇಸರದಿಂದ ಹೇಳಿದ್ಲು, ನಿಮ್ಗೇನಾದರೂ ಒಳ್ಳೇದು ಮಾತಾಡೋದಕ್ಕೆ ಬರ್ತಿದ್ರೆ ಸುಮ್ಮನಿರಿ ಮಿಸ್ಟರ್ ಗ್ಯಾಂಗ್ಸ್ಟರ್. ಆರ್ವಿ ಅವಳನ್ನ ಆಳವಾದ ದೃಷ್ಟಿಯಿಂದ ನೋಡ್ತಾ ಹೇಳ್ದ, ಒಂದು ನಿಮಿಷ ತಡಿ, ನೀನು ನನ್ನ ಜೊತೆ ಹೇಗೆ ಮಾತಾಡ್ತಿದ್ಯಾ? ನಾನು ಯಾರು ಎಂಬುದು ನಿಂಗೆ ಗೊತ್ತಲ್ವಾ? ಜುನೂನ್ ತಕ್ಷಣ ಹೇಳಿದ್ಲು, ತುಂಬ ಚೆನ್ನಾಗಿ ಗೊತ್ತು. ಆದರೆ ಪ್ರಪಂಚಕ್ಕೆ ನೀವೇನೇ ಆಗಿರಬಹುದು, ನನಗೆ ಮಾತ್ರ ನೀವು ನನ್ನ ಮಿಸ್ಟರ್ ಗ್ಯಾಂಗ್ಸ್ಟರ್ ಅಷ್ಟೇ. ನಾನು ನಿಮಗೆ ಬೇಸರ ಉಂಟು ಮಾಡಿದ್ದೀನಲ್ವ, ಬನ್ನಿ ನಿಮ್ಮನ್ನು ಸಂತೋಷಪಡಿಸ್ತೀನಿ. ಹೀಗೆ ಹೇಳಿ ಅವಳವನ ಶರ್ಟನ್ನು ತನ್ನ ಬೆರಳಿಂದ ಎಳೆದು ನಗ್ತಾ ಅವನನ್ನು ಒಳಗಡೆ ಕರ್ಕೊಂಡು ಹೋಗತೊಡಗಿದ್ಲು. ಆರ್ವಿ ಅವಳ ಈ ನಡತೆಗೆ ನಕ್ಕು ಅವಳ ಹಿಂದೆ ಹೋದ. ಅವಳು ಸ್ವೀಟ್ ಆರ್ಟ್ ಅವನ್ನ ಸಂತೋಷಪಡಿಸೋದಕ್ಕೆ ಬಯಸಿದಾಗ ಅವನು ಆ ಅವಕಾಶವನ್ನು ಹೇಗೆ ತಾನೇ ಕಳ್ಕೊಳ್ತಾನೆ. ಮತ್ತೊಂದೆಡೆ ರಹನು ಮುಂದೆ ಬಂದು ರಾಣನ ಹೊಟ್ಟೆಗೆ ತನ್ನ ಮೊಣಕೈಯಿಂದ ಲಘುವಾಗಿ ಮುಟ್ಟಿ ಹೇಳಿದ್ಲು, ಪಾಟಿಗೆ ತಡ ಆಗ್ತಿದೆ ಅಣ್ಣ. ರಾಣಾಗಳು ಮೊಣಕೈ ತಗಲಿದ ತಕ್ಷಣ ಅವನ ಕೋಪದಿಂದ ಅವಳ ಕಡೆ ನೋಡ್ದ. ರಹನು ಮೆಲ್ಲಗೆ ಹೇಳಿದ್ಲು, ಸಾರಿ ಅಣ್ಣ, ಅದೇನಪ್ಪ ಅಂದರೆ ದೂರದಿಂದ ನಿಮ್ಗೆ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಹತ್ತಿರ ಬಂದಿದ್ದನ್ನು ತಿಳಿಸೋದು ಮುಖ್ಯ ಆಗಿತ್ತು. ಯಾರನ್ನಾದರೂ ನೋಡುವ ಬಾಯಿ ತೆರ್ಕೊಂಡು ನೋಡಬಾರ್ದು ಅಂತ. ಹೀಗೆ ಹೇಳಿ ಅವಳು ನಕ್ಕದ್ಲು. ರಾಣಾ ಕೋಪದಿಂದ ಅವಳ ಕಡೆ ನೋಡ್ತಾ ಹೇಳಿದ, ನಾನು ಇಂಥ ತಮಾಷೆ ಇಷ್ಟಪಡಲ್ಲ ಮತ್ತು ಅವಳು ಅಷ್ಟೇನು ವಿಶೇಷವಾಗಿ ಕಾಣಿಸ್ತಿಲ್ಲ. ನಾನು ಅವಳನ್ನೇ ನೋಡ್ತಾ ಇರೋದಕ್ಕೆ. ಈ ಪ್ರಪಂಚದಲ್ಲಿ ಯಾವುದೇ ಹುಡುಗಿ ನನ್ನ ದೃಷ್ಟಿಯನ್ನು ತನ್ನ ಮೇಲೆ ನೆಲೆಸುವಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಣನ ದೃಷ್ಟಿ ಅಷ್ಟೊಂದು ಅಗ್ಗವಾಗಿಲ್ಲ. ಈಗ ಹೇಳಿ ಅವನ ಕೃತಿಯನ್ನು ಒಮ್ಮೆ ನೋಡಿ ಹೊರ ನಡೆದ. ಕೃತಿ ಕೂಡ ಅವನನ್ನು ವಿಚಿತ್ರವಾಗಿ ನೋಡಿದ್ಲು. ಇದುವರೆಗೆ ಅವನು ಅವಳನ್ನು ಪ್ರೇಮಿ ಅಂತ ನೋಡ್ತಿದ್ದ. ಈಗ ನೋಡಿದ್ರೆ ತಕ್ಷಣ ಅವನ ದೃಷ್ಟಿಯೇ ಬದಲಾಗೋಯ್ತು. ರಾಣಾ ತನ್ನ ಜೇಬಿನಲ್ಲಿ ಕೈ ಇಟ್ಕೊಂಡು ಹೊರಗೆ ಹೋಗ್ತಾ ಹೇಳ್ದ, ನೀವಿಬ್ಬರು ನನ್ನ ಜೊತೆ ಪಾರ್ಟಿಗೆ ಬರ್ತಿದ್ರೆ ಒಂದು ವಿಷಯವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ನನಗೆ ಯಾವುದೇ ಅನಗತ್ಯ ತಮಾಷೆ ಇಷ್ಟ ಇಲ್ಲ. ನನಗೇನು ಇಷ್ಟ ಮತ್ತು ಏನಿಷ್ಟ ಇಲ್ಲ ಎಂಬುದು ನಿನಗೆ ಗೊತ್ತು. ಹೀಗೆ ಹೇಳ್ತಾ ಅವನೀಗ ರಹನು ಕಡೆ ನೋಡ್ದ. ರಹನು ಬೇಕನೆ ತನ್ನ ತಲೆಯನ್ನು ಹೌದು ಎಂಬಂತೆ ತೂಗಿದ್ಲು. ಅವಳಿಗೆ ಗೊತ್ತಿತ್ತು ರಾಣಾ ಮನೆಯಲ್ಲಿ ಹೀಗಿರ್ತಾನೋ, ಹೊರಗಿನ ಪ್ರಪಂಚದಲ್ಲಿ ಹಾಗಿರೋದಿಲ್ಲ ಅಂತ. ಮನೆಯಲ್ಲಿ ಅವನ ತಮಾಷೆ ಮಸ್ತಿ ನಡೀತಿತ್ತ. ಆದರೆ ಹೊರಗಿನ ಪ್ರಪಂಚದಲ್ಲಿ ಜನರು ಅವನು ಒಂದು ಸಣ್ಣ ನಗುವನ್ನು ನೋಡೋದಕ್ಕೂ ಹಂಬಲಿಸ್ತಿದ್ರು. ಅವನು ಯಾರ ಜೊತೆಯೂ ಸುಮ್ಮನೆ ನಗ್ತಿರಲಿ, ಸರಿಯಾಗಿ ಮಾತಾಡ್ತಾನೂ ಇರಲಿಲ್ಲ. ರಹನು ಬೇಗನೆ ಕೃತಿ ಬಳಿ ಬಂದವಳ ಕೈ ಹಿಡಿದು ಎಳೀತಾ ಹಿಡಿದ್ಲು, ದೇವ್ರಿಗೆ ಅಪ್ಪ ಥ್ಯಾಂಕ್ಸು, ಅವ್ರು ನಮ್ಮನ್ನ ತಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಿರಾಕರಿಸಲಿಲ್ಲ. ಅವಳ ಮಾತನ್ನು ಕೇಳಿ ಕೃತಿ ಮುಖ ಸಿಂಟರಿಸ್ಕೊಂಡು ಹೇಳಿದ್ಲು, ಅವರು ನಿರಾಕರಿಸಿಲ್ಲ ಅಂದರೆ ಏನರ್ಥ? ನಾನೇನು ಅವ್ರ ಜೊತೆ ಪಾರ್ಟಿಗೆ ಹೋಗೋದಕ್ಕೆ ಸಾಯ್ತಿಲ್ಲ. ನನಗೂ ಅವ್ರ ಜೊತೆ ಪಾರ್ಟಿಗೆ ಹೋಗೋದಕ್ಕೆ ಯಾವುದೇ ಆಸೆ ಇಲ್ಲ. ಅವಳ ಮಾತನ್ನು ಕೇಳಿ ರಹನು ಅವಳನ್ನ ಸೂಕ್ಷ್ಮವಾಗಿ ನೋಡಿದ್ಲು.
ರಹನು ಕೃತಿಯನ್ನು ಒಪ್ಸೋದಕ್ಕೆ ಹೋದಾಗ ಕೃತಿ ಕೇವಲ ಒಂದು ಬಾರಿ ಮಾತ್ರ ನಿರಾಕರಿಸಿದ್ಲು. ಅದನ್ನು ಬಿಟ್ಟರೆ ಅವಳು ಪಾಠಕ್ಕೆ ಬರೋದಿಲ್ಲ ಅಂತ ಮತ್ತೆ ಹೇಳಲೇ ಇಲ್ಲ. ಯಾವಾಗ ಅವಳಿಗೆ ರಾಣ ಕೂಡ ಪಾಠಕ್ಕೆ ಹೋಗ್ತಿದ್ದಾನೆ ಅಂತ ತಿಳಿತೋ ಅಂದಿನಿಂದ ಅವಳ ಆ ನೋಟವನ್ನು ಗಮನಿಸಿದ ಕೃತಿ ಬೇಗನೆ ತನ್ನ ಮುಖವನ್ನು ಬೇರೆ ಕಡೆ ತಿರುಗಿಸ್ಕೊಂಡ್ಬಿಟ್ಲು. ರಹನು ತಕ್ಷಣ ಮುಂದೆ ಸಾಗಿದ್ಲು. ಅವಳು ಹಿಂದೆ ಬರ್ತಿದ್ದ ಕೃತಿ ಮುಖದಲ್ಲಿ ನಗು ಇತ್ತು. ಅವಳಿಗೆ ತಾನೇ ಈ ಪಾಠಕ್ಕೆ ಹೇಗೆ ಒಪ್ಕೊಂಡೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಈಗ ಅವಳು ಸಿದ್ಧವಾಗಿದ್ದರಿಂದ ಪಾಠಕ್ಕೆ ಹೋಗಲೇಬೇಕಿತ್ತು. ಅವರಿಬ್ಬರು ಹೊರಗೆ ಬಂದರು ಮತ್ತು ರಹನು ತಕ್ಷಣ ಹಿಂದಿನ ಸೀಟ್ನಲ್ಲಿ ಕೂತು ಹೇಳಿದ್ಲು, ನನಗೆ ಆರಾಮಾಗಿ ಕೂತ್ಕೊಳ್ಬೇಕು, ಅಂದರೆ ಕಾಲುಗಳನ್ನೆಲ್ಲ ಮೇಲಿಟ್ಕೊಂಡು ಕೂತ್ಕೊಳ್ಬೇಕು, ನನ್ನ ಕಾಲುಗಳು ನೋಯ್ತಿವೆ, ನೀನು ದಯವಿಟ್ಟು ಮುಂಭಾಗ ಸೀಟ್ನಲ್ಲಿ ಕೂತ್ಕೋ ಪ್ಲೀಸ್. ಹೀಗೆ ಹೇಳುವಾಗ ಅವಳ ಕಣ್ಣುಗಳು ಕೃತಿ ಮೇಲಿದ್ವು. ಕೃತಿ ತನ್ನ ಹೆಚ್ಚುತ್ತಿರೋ ಹೃದಯ ಬಡಿತದೊಂದಿಗೆ ರಾಣನ ಕಡೆ ನೋಡಿದ್ಲು. ಅವನು ಬೇಸರದಿಂದ ಹೇಳ್ದ, ಯಾರಿಗೆಲ್ಲ ಕೂತ್ಕೊಳ್ಬೇಕೋ ಬೇಗ ಕೂತ್ಕೊಳ್ಳಿ, ನಂಗೆ ತಡ ಆಗ್ತಿದೆ. ಒಂದು ವೇಳೆ ಬರೋದಿಲ್ಲ ಅಂದರೆ ಹೇಳಿ, ನಾನು ಒಬ್ಬನೇ ಪಾಠಕ್ಕೆ ಹೋಗಬಲ್ಲೆ. ಅವನ ಮಾತನ್ನು ಕೇಳಿ ಕೃತಿ ಬೇಗನೆ ಮುಂಭಾಗ ಸೀಟ್ನಲ್ಲಿ ಕೂತ್ಕೊಂಡ್ಳು. ಮರುಕ್ಷಣವೇ ರಾಣ ಕಾರನ್ನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಕಾರು ಓಡಿಸ್ತಿರುವಾಗ ರಾಣ ಇದ್ದಕ್ಕಿದ್ದಂತೆ ಕೃತಿ ಕಡೆ ಮುಖ ತಿರುಗಿಸಿ ಅವಳನ್ನ ನೋಡ್ದ. ಕೃತಿ ತನ್ನ ಮುಖವನ್ನು ಕೆಳಗೆ ತಗ್ಗಿಸ್ಕೊಂಡು ತನ್ನ ಬೆರಳುಗಳನ್ನ ಒಂದಕ್ಕೊಂದು ಪೋಣಿಸ್ತಿದ್ಲು. ಕಾರ್ನಲ್ಲಿ ಪೂರ್ತಿ ಕತ್ತಲೆ ಇತ್ತು ಮತ್ತು ರಹನು ಕಾರ್ನಲ್ಲಿ ಕೂತ ತಕ್ಷಣ ಮಲಗಿಬಿಟ್ಟಿದ್ಲು ಅಂತ ಅನ್ನಿಸ್ತಿತ್ತು. ಅವಳು ಏನನ್ನೂ ಮಾತಾಡ್ತಿರಲಿಲ್ಲ ಮತ್ತು ಯಾವುದೇ ಚಲನೆಯೂ ಇರಲಿಲ್ಲ. ಇದ್ದಕ್ಕಿದ್ದಂತೆ ರಾಣ ತನ್ನ ಕೈಯನ್ನು ಕೃತಿ ತೊಡೆ ಮೇಲಿಟ್ಟು ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡ. ಕೃತಿ ಪೂರ್ತಿ ಆಶ್ಚರ್ಯಚಕಿತಳಾದ್ಲು. ಅವಳು ತಕ್ಷಣ ಏನೂ ಹೇಳೋದಕ್ಕೆ ಹೋದ್ಲು. ಆದರೆ ರಹನುಗೆ ರಾಣನ ಈ ವರ್ತನೆ ಬಗ್ಗೆ ತಿಳಿದು ಬಿಡಬಹುದು ಅಂತ ಯೋಚಿಸಿ ಸುಮ್ಮನಾದ್ಲು. ಹಾಗೆ ತಿಳಿದ್ರೆ ಅವಳಿಗೆ ಬೇಸರ ಆಗ್ತಿತ್ತು. ಯಾಕಂದರೆ ರಹನು ಮತ್ತು ರಾಣ ನಡುವೆ ಏನೋ ಸಂಬಂಧ ಇದೆ ಅಂತ ಅವಳು ಭಾವಿಸಿದ್ಲು. ಅವನ ಸಂಬಂಧ ಕೇವಲ ಸ್ವೀಟಾರ್ಟ್ ಜೊತೆ ಮಾತ್ರ ಅಲ್ಲ, ರಹನು ಜೊತೆಯೂ ಬೇರೆ ಏನೋ ಇದೆ ಅಂತ ಅವಳು ಅಂದ್ಕೊಂಡಿದ್ಲು. ಅವಳಿಗೀಗ ಏನೂ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ ಮತ್ತು ರಾಣನ ಕೈನ ತನ್ನ ಕೈಯಿಂದ ತೆಗೆಯೋದಕ್ಕೂ ಆಗ್ತಿರ್ಲಿಲ್ಲ. ರಾಣ ಈಗ ಕೇವಲ ಅವಳ ಬೆರಳುಗಳೊಂದಿಗೆ ಆಟ ಆಡ್ತಾ ಅವಳಿಗೆ ತೊಂದರೆ ಕೊಡ್ತಿರೋದು ಮಾತ್ರ ಅಲ್ಲದೆ ತನ್ನ ಕೈನ ಕೃತಿ ಹೊಟ್ಟೆ ಕಡೆ ತಂದಿದ್ದ. ಸೀರೆ ಮತ್ತು ಬ್ಲೌಸ್ ನಡುವೆ ಜಾಗ ಇದ್ದಿದ್ದರಿಂದ ಅವಳ ಹೊಟ್ಟೆಯನ್ನು ಸ್ಪರ್ಶಿಸಬಹುದಿತ್ತು. ಅವನ ಕೈ ಪೂರ್ತಿಯಾಗಿ ಅವಳ ಹೊಟ್ಟೆ ಮೇಲೆ ಬಂದಾಗ ಮತ್ತು ಅವಳ ಬೆರಳುಗಳ ಮೇಲಕ್ಕೆ ಚಲಿಸೋದಕ್ಕೆ ಪ್ರಾರಂಭಿಸಿದಾಗ ಕೃತಿ ಬೇಗನೆ ಅವನ ಕೈಯನ್ನು ತಳ್ಳಿದ್ಲು. ರಾಣ ಅವಳನ್ನ ಕೋಪದ ದೃಷ್ಟಿಯಿಂದ ನೋಡ್ದ. ಕೃತಿ ತಕ್ಷಣ ಹಿಂದೆ ನೋಡುವಂತ ಸನ್ನೆ ಮಾಡಿದ್ಲು. ರಹನು ತಮ್ಮ ಬಗ್ಗೆ ಏನು ತಿಳಿಯೋದು ಅವಳಿಗೆ ಇಷ್ಟ ಇರಲಿಲ್ಲ. ರಾಣ ಅವಳನ್ನ ವಿಚಿತ್ರವಾಗಿ ನೋಡ್ದ ಮತ್ತು ಅವನ ಮುಖದಲ್ಲಿ ನಗು ಇತ್ತು. ಅವನು ಮಾತೇ ಇಲ್ಲದೆ ಅವಳಿಗೆ ಹೇಳುವಂತಿತ್ತು, ನಿನಗೆ ಏನು ಮಾಡೋಕ್ಕೆ ಸಾಧ್ಯವೋ ಅದನ್ನು ಮಾಡ್ಕೊ, ಯಾರಿಗೆ ಹೇಳಬೇಕೋ ಹೇಳ್ಕೊ, ನನಗೆ ಯಾವುದೇ ವ್ಯತ್ಯಾಸ ಬೀಳೋದಿಲ್ಲ ಅಂತ. ಕೃತಿ ಅವನ ವರ್ತನೆಗೆ ಆಶ್ಚರ್ಯಪಟ್ಲು. ಯಾರಾದರೂ ಹೇಗೆ ಇಷ್ಟೊಂದು ಬಹಿರಂಗವಾಗಿ ಚೆಲ್ಲಾಟ ಆಡಬಹುದು ಅಂತ. ಅದು ತನ್ನ ಪ್ರೇಯಸಿ ಎದುರೇ ಕೂತು ಅವಳು ಇನ್ನು ಒಂದೆರಡು ಬಾರಿ ರಾಣನ ಕೈಯನ್ನು ತೆಗೆಯೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಸಾಧ್ಯ ಆಗದಿದ್ದಾಗ ಅವಳು ರಾಣ ಮಾಡ್ತಿರೋದನ್ನು ಮಾಡೋದಕ್ಕೆ ಬಿಟ್ಲು. ಆದರೆ ಅವನ ಬೆರಳುಗಳು ಅವಳ ಬ್ಲೌಸ್ ಒಳಗಡೆ ಹೋಗೋದಕ್ಕೆ ಪ್ರಾರಂಭಿಸಿದಾಗ ಅವಳಿಗೆ ತುಂಬ ಅಸಹನೀಯವಾಯಿತು. ಅವಳಿಗೆ ಮೈಯೆಲ್ಲ ಮುಳ್ಳುಮುಳ್ಳಂಗಾಗೋಯ್ತು. ಅವಳು ತನ್ನ ಮೇಲೆ ನಿಯಂತ್ರಣ ಕಳ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ಲು. ಆದರೆ ರಾಣನ ಬೆರಳುಗಳು ಸ್ವಲ್ಪ ಜಾಸ್ತಿ ಒಳಗಡೆ ಹೋಗ್ತಿರೋದನ್ನು ಅನುಭವಿಸಿದಾಗ ಅವಳು ಒಂದೇ ಬಾರಿಗೆ ರಾಣನ ಕೈಯನ್ನು ಕೆಳಕ್ಕೆ ತಳ್ಳಿ ಕಿರಿಸ್ತಾ ಹೇಳಿದ್ಲು, ನನ್ನ ಹೊಟ್ಟೆ ನೋಯ್ತಿದೆ, ಅಯ್ಯೋ ನಿಜವಾಗಿಯೂ ನನ್ನ ಹೊಟ್ಟೆ ತುಂಬ ನೋಯ್ತಿದೆ. ಅವಳು ಕಿರುಚಾಟವನ್ನು ಕೇಳಿ ರಹನು ಏನಾದರೂ ಹೇಳ್ತಾಳೆ ಎಂದು ಅವಳು ಪೂರ್ತಿ ನಂಬಿದ್ಲು. ಆದರೆ ಅವಳು ಕಿರ್ಚಿತ್ಲೇ ಇದ್ದರೂ ರಹನು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಕೃತಿಗೆ ಒಂದು ಕ್ಷಣ ರಹನು ಪ್ರಜ್ಞೆ ತಪ್ಪಿದಾಳ ಅಂತ ಅನ್ನಿಸ್ತು. ಅವಳು ರಾಣನ ಕಡೆ ನೋಡಿ ಹೇಳಿದ್ದು, ದಯವಿಟ್ಟು ನಿಮ್ಮ ಪ್ರೇಯಸಿ ಅಂದರೆ ರಹನು ಕರೀರಿ, ನನ್ನ ಹೊಟ್ಟೆ ನಿಜವಾಗಿಯೂ ತುಂಬ ನೋಯ್ತಿದೆ, ಅವಳ ಬಳಿ ಏನಾದರೂ ಔಷಧಿ ಇದೆಯಾ? ರಾಣ ಲಘುವಾಗಿ ನಕ್ಕು ಹೇಳ್ದ, ನೀನು ಇಡಿಯಟ್ ಅಥವಾ ತುಂಬ ಮುಗ್ದಳೋ? ಕೃತಿ ಆಶ್ಚರ್ಯದಿಂದ ಕೇಳಿದ್ಲು, ನಿಮ್ಮ ಮಾತಿನ ಅರ್ಥ ಏನು? ರಾಣ ನಗು ಈಗಿನ್ನೂ ವಿಚಿತ್ರವಾಯಿತು ಮತ್ತು ಮರುಕ್ಷಣ ಅವನ ಕಾರಿನ ಲೈಟನ್ನು ಆನ್ ಮಾಡ್ದ. ಕೃತಿ ತಕ್ಷಣ ತಿರುಗಿ ಹಿಂದಿನ ಸೀಟನ್ನು ನೋಡಿದ್ಲು. ಅಲ್ಲಿ ರಹನು ಇರಲೇ ಇಲ್ಲ. ಕೃತಿ ಪೂರ್ತಿ ಆಶ್ಚರ್ಯಚಕಿತಳಾದ್ಲು. ಅವಳಿಗೆ ಸೀಟಿನ ಮೇಲಿದ್ದು ಹಿಂದಿನ ಸೀಟನ್ನು ಪೂರ್ತಿಯಾಗಿ ನೋಡಿದ್ಲು. ಆದರೆ ರಹನು ಅಲ್ಲಿ ಇರಲಿಲ್ಲ. ಅದರಲ್ಲಿ ಒಂದು ಸಣ್ಣ ಕಾರ್ಡ್ ಇಡಲಾಗಿತ್ತು. ಕೃತಿ ಬೇಗನೆ ಆ ಕಾರ್ಡ್ ತೆಗೆದುಕೊಂಡ್ಲು. ಅದರಲ್ಲಿ ಬರೆಯಲಾಗಿತ್ತು, ವಾಸ್ತವವಾಗಿ ಮಿಸ್ಟರ್ ಗ್ಯಾಂಗ್ಸ್ಟರ್ ಅವರ ಬಿಸ್ನೆಸ್ ಪಾರ್ಟಿ ಸ್ವಲ್ಪ ಬೇಸರ ತರಿಸುತ್ತೆ, ಅದರಿಂದ ನನಗೆ ಅದರಲ್ಲಿ ಭಾಗವಹಿಸೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಒಂದು ಭರ್ಜರಿ ಪಾರ್ಟಿಯನ್ನು ಆನಂದಿಸೋದಕ್ಕೆ ಬಯಸ್ತೀನಿ, ಆದ್ದರಿಂದ ಕ್ಲಬ್ಗೆ ಹೋಗ್ತಿದ್ದೀನಿ. ನೀವಿಬ್ಬರು ನಿಮ್ಮ ಈ ಪಾರ್ಟಿಯನ್ನು ಚೆನ್ನಾಗಿ ಆನಂದಿಸ್ತೀರಿ ಅಂತ ಭಾವಿಸ್ತೀನಿ. ಕೃತಿ ಆ ಕಾರ್ಡ್ ಓದಿ ಮೂಕ ವಿಸ್ಮಿತಳಾದ್ಲು. ರಹನು ಯಾವ ಕಾರಿಂದ ಇಳಿದು ಎಂಬುದು ಅವಳಿಗೆ ಅರ್ಥನೇ ಆಗಲಿಲ್ಲ. ಆದರೆ ರಾಣಾಗ ರಹನು ಕಾರ್ನಲ್ಲಿ ಇಲ್ಲ ಎಂಬುದು ಮುಂಚೆನೇ ಗೊತ್ತಿತ್ತು. ಕೃತಿ ರಾಣನ ಕಡೆ ನೋಡ್ತಾ ಹೇಳಿದ್ಲು, ರಹನು ಕಾರ್ನಲ್ಲಿಲ್ಲ, ಅವಳು ಎಲ್ಲೋ ಹೋದ್ಲು. ಅಂದರೆ ಅವಳು ಪಾರ್ಟಿಗೆ ಹೋಗಿದ್ದಾಳೆ. ಆದರೆ ಅವಳು ನಮ್ಮ ಜೊತೆ ಪಾರ್ಟಿಗೆ ಬರೋದಾಗಿ ಹೇಳಿದ್ಲು. ಅಂದರೆ ನಾನು ಅವಳಿಗಾಗಿ ಸಿದ್ಧವಾಗಿದ್ದೆ. ಅವಳು ಮಾತು ಪೂರ್ತಿಯಾಗೋ ಮುನ್ನ ರಾಣ ಹೇಳ್ದ, ಅಥವಾ ನೀನು ಸುಮ್ಮನಿರು, ಇಲ್ಲವೇ ಸರಿಯಾಗಿ ಮಾತಾಡು. ನೀನು ಹೀಗೆ ತಡಬಡಾಯಿಸಿ ಮಾತಾಡುವಾಗ ನನ್ನ ಹೃದಯವೂ ತಡಬಡಾಯಿಸುತ್ತೆ. ಹೀಗೆ ಹೇಳ್ತಾ ಅವನು ಅವಳನ್ನು ತುಂಬ ತುಂಟತನದ ದೃಷ್ಟಿಯಿಂದ ನೋಡ್ತಿದ್ದ. ಕೃತಿ ಕೋಪದಿಂದ ಹೇಳಿದ್ಲು,
ಚೆಲ್ಲಾಟ ಆಡೋದನ್ನು ನಿಲ್ಲಿಸಿ ಮಿಸ್ಟರ್ XYZ. ನಂಗೆ ನಿಜವಾಗಿಯೂ ರಹನ ಬಗ್ಗೆ ಚಿಂತೆ ಆಗ್ತಿದೆ. ಅವಳು ಪಾರ್ಟಿಗೆ ಹೋಗಿದ್ದಾಳೆ ಅಂದರೆ ನೀವು ಹೇಳಿದ್ದೀರಿ ಮುಂಬೈ ಅಷ್ಟೊಂದು ಸುರಕ್ಷಿತ ಅಲ್ಲ ಅಂತ, ಮತ್ತು ರಹನು ಕೇವಲ ಕೆಲವು ದಿನಗಳಿಂದಷ್ಟೇ ಮುಂಬೈಗೆ ಬರಲಿದ್ದಾಳೆ. ಹಾಗಾದರೆ ನಿಮ್ಗೆ ಅವಳ ಬಗ್ಗೆ ಚಿಂತೆ ಆಗ್ತಿಲ್ವಾ? ನನ್ನನ್ನು ನಿಮ್ಮಿಂದ ದೂರ ಹೋಗೋದಕ್ಕೆ ಬಿಡೋದಿಲ್ಲ, ಆದರೆ ನಿಮ್ಮ ರಹನೋಳನ್ನು. ಅವಳ ಮಾತು ಪೂರ್ತಿಯಾಗೋ ಮುನ್ನ ರಾಣ ಹೇಳ್ದ, ನಾನು ನಿನ್ನ ಪ್ರೀತಿಸೋದಿಲ್ಲ, ಆದರೂ ನಿನ್ನನ್ನು ನನ್ನಿಂದ ದೂರ ಹೋಗೋದಕ್ಕೆ ಬಿಡೋದಿಲ್ಲ. ಇನ್ನು ರಹುನ ನನ್ನ ಪ್ರಾಣ, ಅವಳನ್ನ ನನ್ನಿಂದ ದೂರ ಹೋಗೋದಕ್ಕೆ ಹೇಗೆ ತಾನೇ ಬಿಡಲಿ? ಅವನ ಮಾತಿನ ಅರ್ಥ ಕೃತಿಗೆ ತಿಳಿಲಿಲ್ಲ. ಅವಳನ್ನ ತನ್ನಿಂದ ದೂರ ಹೋಗೋದಕ್ಕೆ ಬಿಡೋದಿಲ್ಲ ಅಂದರೆ ಅವಳು ಕ್ಲಬ್ಗೆ ಹೇಗೆ ಹೋದ್ಲು? ಆದರೆ ರಾಣನ ಮಾತಿನ ಅರ್ಥ ಏನಂದರೆ ರಹನು ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲಿ ಅವನ ದೃಷ್ಟಿ ಅವಳ ಜೊತೆ ಇರುತ್ತೆ. ರಹನು ಸುತ್ತಮುತ್ತ ಕೇವಲ ಗಾಳಿ ಇರೋದಿಲ್ಲ, ಬದಲಿಗೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಯಾರ ಪ್ರಾಣ ಬೇಕಾದರೂ ತೆಗೆದುಕೊಳ್ಬಲ್ಲ ಮತ್ತು ತಮ್ಮ ಪ್ರಾಣ ಕೊಡಬಲ್ಲ ಅವನ ಮನುಷ್ಯರಿರ್ತಾರೆ. ಕೃತಿ ಆಶ್ಚರ್ಯದಿಂದ ರಾಣನನ್ನೇ ನೋಡ್ತಾ ನಿಂತಳು, ಮತ್ತು ರಾಣ ಈಗ ಕಾರನ್ನು ಒಂದೇ ಸಾರಿ ನಿಲ್ಲಿಸಿದಾಗ ಕೃತಿ ಇನ್ನೂ ಹೆಚ್ಚಿನ ಆಘಾತಕ್ಕೊಳಗಾದ್ಲು. ಅವಳು ತನ್ನ ಸುತ್ತಮುತ್ತ ನೋಡಿದಾಗ ಅವರಿಬ್ಬರು ಒಂದು ದೊಡ್ಡ ರೆಸಾರ್ಟ್ ಹೊರಗೆ ಬಂದು ನಿಂತಿದ್ರು. ಅಲ್ಲಿ ದೂರದಿಂದಲೇ ದೀಪಗಳು ಮಿನುಗ್ತಿದ್ವು. ಇದು ಅದೇ ಪಾರ್ಟಿ ನಡೆಯೋ ಸ್ಥಳವಾಗಿತ್ತು, ಎಲ್ಲಿಗೆ ಅವರಿಬ್ಬರು ಬರಬೇಕಿತ್ತೋ ಅಲ್ಲಿಗೆ. ಮತ್ತೊಂದೆಡೆ ಪಾರ್ಟಿ ಒಳಗಡೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮಾತಾಡ್ತಿದ್ರು. ಒಬ್ಬನ ಕೈಯಲ್ಲಿ ಉರಿತಿರೋ ಸಿಗರೇಟ್ ಇತ್ತು, ಅದರಿಂದ ಅವನು ತುಂಬ ಶೈಲಿಯಾಗಿ ಹೊಗೆಯನ್ನು ಎಳಿತಿದ್ದ ಮತ್ತು ಹೊಗೆಯನ್ನು ಎದುರಿಗೆ ನಿಂತಿದ್ದ ವ್ಯಕ್ತಿ ಮುಖದ ಮೇಲೆ ಬಿಡ್ತಿದ್ದ. ಎದುರಿಗಿದ್ದ ವ್ಯಕ್ತಿ ಬಹುಶಃ ಅವನು ಕೆಲಸ ಮಾಡುವ ಅವನ ಮನುಷ್ಯನಾಗಿದ್ದ. ಸಿಗರೇಟ್ ಕುಡಿತಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇವಾನ್ ಆಗಿದ್ದ. ರಾಣನೊಂದಿಗೆ ಅವನ ಕೊನೆ ಭೇಟಿ ಕೃತಿ ಅವನ ಜೀವನಕ್ಕೆ ಬಂದಾಗ ಆಗಿತ್ತು. ಇವಾಗ ಅವನು ಕೃತಿಯನ್ನು ಕರ್ಕೊಂಡು ದ ಡಾರ್ಕ್ ವಿಲ್ಲಾಗೆ ಬಂದಿದ್ನೋ ಮತ್ತು ಇವಾನ್ ಎದುರೇ ರಾಣ ವಿಕ್ಕಿಯನ್ನು ಕೊಂದಿದ್ನೋ. ಇವಾನ್ನ ಮನುಷ್ಯ ಗೌರವ್ ಇವಾನ್ನ ಕಡೆ ನೋಡ್ತಾ ಹೇಳ್ದ, ಇದು ಪಕ್ಕಾ ಸುದ್ದಿ ಬಾಸ್. ಇಂದು ಈ ಪಾರ್ಟಿಯಲ್ಲಿ ರಾಣ ಯಾವ ಹುಡುಗಿ ಜೊತೆ ಬರ್ತಿದ್ದಾನೋ ಅವಳು ಅವನ ತಂಗಿ. ಆಕೆ ಹೆಸರು ನನಗಿನ್ನೂ ಗೊತ್ತಿಲ್ಲ, ಆದರೆ ಅವಳು ಈ ಪಾರ್ಟಿಗೆ ರಾಣನ ಜೊತೆ ಖಂಡಿತ ಬರ್ತಾಳೆ ಎಂಬುದು ಖಚಿತ. ಅವನು ಇನ್ನೂ ಮಾತಾಡ್ತಲೇ ಇರುವಾಗ ಇವಾನ್ನ ದೃಷ್ಟಿ ಎದುರಿಗಿನ ಮುಖ್ಯ ದ್ವಾರದ ಮೇಲೆ ಬಿತ್ತು. ಎಲ್ಲಿಂದ ರಾಣ ಕೃತಿ ಜೊತೆ ಒಳಗಡೆ ಬರ್ತಿದ್ನೋ ಅಲ್ಲಿ. ಕೃತಿಯನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ವಿಚಿತ್ರವಾದ ನಗು ಮೂಡ್ತು. ಅವನು ಸಿಗರೇಟ್ ಹೊಗೆಯನ್ನು ಎದುರಿಗೆ ಬಿಡ್ತಾ ಹಿಡ್ದ, ಓಹ್, ಕುಟುಂಬ ತುಂಬ ಅಪಾಯಕಾರಿ ಅಂತ ಕೇಳಿದ್ದೆ, ಅದು ಇಷ್ಟೊಂದು ಅಪಾಯಕಾರಿ ಇರಬಹುದು ಅಂತ ಊಹಿಸಿರಲಿಲ್ಲ. ಅಣ್ಣನೇ ಪ್ರಾಣಾಂತಕನಾಗಿದ್ದರೆ ತಂಗಿ ಕಡಿಮೆ ಇಲ್ಲ. ಹೀಗೆ ಹೇಳ್ತಾ ತನ್ನ ತುಟಿಗಳನ್ನ ಲಘುವಾಗಿ ಕಚ್ಕೊಂಡ. ಅವನ ಮುಖದಲ್ಲಿ ನಿರ್ಲಜ್ಜತನದ ಎದ್ದು ಕಾಣ್ತಿತ್ತು, ಯಾಕಂದರೆ ಅವನ ಕಣ್ಣುಗಳ ಕೃತಿ ನಡುಭಾಗದ ಮೇಲೆ ಇದ್ವು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.